ಹೃದಯನ್ಮನಗಳಲ್ಲಿ ಸ್ಪರ್ಶಿಕೊಳ್ಳುತ್ತಾ ಸಾಕ್ಷರತಾ ದಿನ, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 8 ಈ ದಿನದಂದು ನಮ್ಮ ವಿಶ್ವದಾದ್ಯಂತ ಎಲ್ಲ ಕಡೆ ಆಚರಿಸುವಂತಹ ಒಂದು ಸುದೈವ. ಈ ದಿನ ನಮ್ಮ ಶಾಲೆಯಲ್ಲಿ ನಮ್ಮ ತಾಲೂಕಾ ಸಾಕ್ಷರತಾ ಆಡಳಿತದ ವತಿಯಿಂದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮರೇಗುದ್ದಿ ಇವರ ಸಹಯೋಗದಲ್ಲಿ ತಾಲೂಕಾ ಸಾಕ್ಷರತಾ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಧ್ವಜಾರೋಹಣದ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಅಡವೆಪ್ಪ ಇಟಗೀರವರು ಆಗಮಿಸಿದ್ದಾರೆ. ಅವರನ್ನ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. ಸಾಕ್ಷರತಾ ನೋಡಲ್ ಅಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಶಿವ ಯಾದವಾಡ್ ಸರ್ ಆಗಮಿಸಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮ BRC ಕೇಂದ್ರದ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಕಾಡೇಶ್ ಕೋಲೂರ್ ಸಾಹೇಬರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಮ್ಮ ಶಾಲೆಗೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ SDMCಯ ಸದಸ್ಯರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಬಯಸುವೆ. ಹಾಗೆ ನಮ್ಮ ಜಮಖಂಡಿ ತಾಲೂಕಾ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಚನ್ನಪ್ಪ ಕಡ್ಕೋಳ್ ಸರ್ ಆಗಮಿಸಿದ್ದಾರೆ. ಅವರನ್ನು ಕೂಡ ನಮ್ಮ ಶಾಲೆಗೆ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ಹಾಗೆ ನಮ್ಮ ಪತ್ರಕರ್ತರು ಹಾಗೂ ಸಾಕ್ಷರತಾ ಸಂಪನ್ಮೂಲ ವ್ಯಕ್ತಿಗಳು ಆಗಿರುವಂತಹ ಶ್ರೀ ರಾಜಶೇಖರ್ ಪಾಟೀಲ್ರು ಆಗಮಿಸಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ಹಾಗೆ ನಮ್ಮ ಈ ಸಾಕ್ಷರತಾ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ MA ತೇಲಿ ಸರ್ ಆಗಮಿಸಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ಹಾಗೆ ವಲಯದ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಶ್ರೀ ಮಲ್ಲಿಕಾರ್ಜುನ್ ಮಮದಾಪುರ್ ಸರ್ ಆಗಮಿಸಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಬಯಸುವೆ. ಜೊತೆಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಮತಿ RB ಪಾಟೀಲ್ ಮೇಡಮ್ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಬಯಸುವೆ. ಹಾಗೆ ನಮ್ಮ ಶಾಲೆಯ ಎಲ್ಲಿ ಭಾಗವಹಿಸಿದ್ದಾರೆ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಬಯಸುವೆ. ಜೊತೆಗೆ ಕಾರ್ಯಕ್ರಮ ನೆರವೇರಿಸುವಂತಹ ಕಾರ್ಯಕ್ರಮ ಸಾಕ್ಷರತೆ. ಅಕ್ಷರ ಎಂಬುದು ಹುಲಿಯ ಹಾಲು ಇದ್ದಂತೆ, ಅದನ್ನು ಅರ್ಜಿಸಿಕೊಂಡವರು ಘರ್ಜಿಸಲೇಬೇಕು. ಅಕ್ಷರವನ್ನು ಅರ್ಜಿಸಿಕೊಂಡವರು ಘರ್ಜಿಸಲೇಬೇಕು. ಅದಕ್ಕೆ ನಾವೆಲ್ಲ ಸಾಕ್ಷರರಾಗಿ ನಮ್ಮ ದೇಶವನ್ನ ಸಂಪೂರ್ಣ ಪ್ರತಿಶತ 100ರಷ್ಟು ಸಾಕ್ಷರತೆ ಸಾಧಿಸುವ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮಿಸೋಣ. ಜೊತೆಗೆ ನಮ್ಮ ಗ್ರಾಮದಲ್ಲಿ ಬಹಳಷ್ಟು ಜನರಿಗೆ ಈಗಾಗಲೇ ನಮ್ಮ ತಾಲೂಕಾ ಸಾಕ್ಷರತಾ ಆಡಳಿತದಿಂದ ಬಹಳಷ್ಟು ತರಬೇತಿಗಳನ್ನ, ಪುಸ್ತಕಗಳನ್ನ, ಸಾಮಗ್ರಿಗಳನ್ನ ಎಲ್ಲ ಮೊನ್ನಿನ ದಿನ ವಿತರಿಸಿದಾರ. ಬಹಳಷ್ಟು ಜನ ಬೋಧಕರುಗಳನ್ನ ನೇಮಿಸಿದಾರ. ಆ ಎಲ್ಲ ಬೋಧಕರಿಂದ ಮತ್ತು ನಿಮ್ಮಿಂದ ನೀವು ಕೂಡ ಶಾಲಾ ಮಕ್ಕಳು ನಿಮ್ಮ ಮನೆಯಲ್ಲಿ ಯಾರಾದ್ರೂ ಅನಕ್ಷರಸ್ಥರಿದ್ದ ಓದಾಕ್ ಬರೆಯಕ್ ಬರ್ಲಿಲ್ಲ ಅಂದ್ರೆ ನೀವು ನಿಮ್ಮ ಮನೆಯವ್ರಿಗೆಲ್ಲ ಕಲಿಸ್ಬೇಕು. ಕಲಿಸ್ತೀರಿ? ಕಲೀರಿ, ಕಲೀರಿ. ಎಸ್, ಈ ತತ್ವ ಸಾಧನೆಯನ್ನು ಮಾಡಿದವು. 15 ರಾಷ್ಟ್ರಗಳು 100% ಸಾಕ್ಷರತೆಯನ್ನು ಸಾಧನೆ ಮಾಡಿದವ. ಆ ನಿಟ್ಟಿನಲ್ಲಿ ನಮ್ಮ ದೇಶವು ಕೂಡ ಆ ಪಟ್ಟಿಯಲ್ಲಿ ಇನ್ನೊಂದು ವರ್ಷದಲ್ಲಿ ಸೇರ್ಕೊಳ್ಳಿ ಅನ್ನುವಂತಹ ಆಶಾಭಾವನೆಯೊಂದಿಗೆ ಈಗ ಧ್ವಜಾರೋಹಣ ಕಾರ್ಯಕ್ರಮ
ನಮ್ಮ ತೇಲಿ ಸರು ನಡೆಸಿಕೊಡ್ಬೇಕು. ಅಧ್ಯಕ್ಷರು ಕೋಲೂರ್ ಸರು ಈ ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲ ಅತಿಥಿಗಳು ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ತಾ ಈಗ ಸಾಕ್ಷರತಾ ಧ್ವಜಾರೋಹಣ ಕಾರ್ಯಕ್ರಮವನ್ನ ನಮ್ಮ ತೇಲಿ ಸರು ಅತಿಥಿ ಮಹೋದಯರಿಂದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತೀನಿ. 59ನೇ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯ ಅಂಗವಾಗಿ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ಈ ಶಾಲೆಯ SDMC ಅಧ್ಯಕ್ಷರಂತ ಶ್ರೀ ಇಟ್ಗೆ ಅವರು ನಡೆಸಿಕೊಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಅವರ ಜೊತೆ ವೇದಿಕೆ ಮೇಲೆ ಇದ್ದವರು ಸಹಕಾರ ಕೊಡಬೇಕಂತ ಅವ್ರು ಕೇಳ್ಕೊಂಡು ಧ್ವಜಾರೋಹಣ ಮಾಡ್ಬೇಕಂತ ಅವ್ರು ಕೇಳ್ತಾರೆ. ಈಗ ಪ್ರತಿಜ್ಞಾ ವಿಧಿಯನ್ನ ನಮ್ಮ ಮಮದಾಪುರ್ ಸರ್ ಪ್ರಮಾಣ ವಚನ ಜೋರ ಹೇಳಬೇಕು. ಸಾಕ್ಷರತಾ ಕಾರ್ಯಕ್ರಮಗಳು ಕರ್ನಾಟಕವನ್ನು ಸಾಕ್ಷರ, ಸಮೃದ್ಧ, ಸುಸ್ಥಿರ ಮತ್ತು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡುವ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮಗಳು ಎಂದು ನನಗೆ ಮನವರಿಕೆ. ಪ್ರತಿಯೊಬ್ಬರ ಮನಗಳನ್ನು ತಲುಪಿ ಈ ಕಾರ್ಯಕ್ರಮವು ಮಹಿಳೆಯರು ಮತ್ತು ಹಿಂದುಳಿದವರ ಒಂದು ಜನಪರ ಆಂದೋಲನವಾಗಲಿ ಎಂದು ಕಾಯ ವಾಚ ಮನಸ ಭಾಗವಹಿಸಿ ಸೇವೆ ಮಾಡುವ ಸಂಕಲ್ಪ ಮಾಡಿದ್ದೇನೆ. ಎಲ್ಲ ಅನಕ್ಷರಸ್ಥರು ಅಕ್ಷರ ಕಲಿತು ಸಾಕ್ಷರರಾಗುವ ಮೂಲಕ ತಮ್ಮ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಮತ್ತು ಕಲಿಕಾ ಸಮಾಜವನ್ನು ನಿರ್ಮಿಸಲು ನಾನು ಕಲಿತ ಋಣವನ್ನು ಕಲಿಸಿ ತೀರುತ್ತೇನೆಂದು ಪ್ರಮಾಣೀಕರಿಸುತ್ತೇನೆ. ಜೈ ಭಾರತ್, ಜೈ ಕರ್ನಾಟಕ್. ಈ ಒಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನಾಗಿ ಯಾಕೆ ಆಚರಿಸ್ತೀವೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಈ ಸಾಕ್ಷರತಾ ಕೆಲಸದಲ್ಲಿ ಯಾರು ನಿರತರಾಗಿದ್ದಾರ ಅವರಿಗೆ ಮಾತ್ರ ಇದ್ರ ಬಗ್ಗೆ ಗೊತ್ತಿರ್ತದೆ. ಯಾಕಂದ್ರ ಅನೇಕ ದೇಶಗಳಲ್ಲಿ ನಾವು ಸರ್ ಹೇಳಿದ್ರಿ, ಈಗ ಎಷ್ಟೋ ಮಂದಿ 100% ಅಕ್ಷರಸ್ಥರಾಗಿದ್ದಾರೆ ಅಂತ ಹೇಳಿ. ಆದ್ರ ನಮ್ಮಲ್ಲೇ ಕೇರಳದೊಳಗ, ನಮ್ಮ ರಾಜ್ಯ ಬಿಟ್ಟು ಕೇರಳ ರಾಜ್ಯದೊಳಗ 99% ಸಾಕ್ಷರತೆಯನ್ನ ಆದವರದ. ಈಗ ನೀವು ಯಾವುದೇ ದೇಶಕ್ಕೆ ಹೋದರೂ ಸಹಿತ ಕೇರಳ ದೇಶದ ದಾದಿಯರೇ ಅಲ್ಲಿ ಹೆಚ್ಚು ಕೆಲಸ ಮಾಡ್ತಾರೆ. ನರ್ಸ್ಗಳು ಯಾರದಾರಪ್ಪ ಅಂದ್ರ ಬೇರೆ ಬೇರೆ ದೇಶದೊಳಗ ಎಲ್ಲರೂ ಕೇರಳದವ್ರ ಅದಾರ. ಅಲ್ಲಿ 100% ಮಾಡ್ಬೇಕಂತ ಹೇಳಿ ಅಲ್ಲಿ ಸರ್ಕಾರ ಪಣ ತೊಟ್ಟಿತ್ತು. 99% ಆಗಿತ್ತು. ಒಬ್ಬ ಮಾತ್ರ ಕಲಿಯಾಕವಲ್ಲ ಅನ್ನಕತ್ತಿದ್ದ. ಅವಂಗ ಎಷ್ಟು ಪ್ರಯತ್ನ ಮಾಡಿದ್ರು ನಾ ಕಲಿಯೋದಿಲ್ರಿ, ನನಗೆ ಅಕ್ಷರ ಹತ್ತೋದಿಲ್ಲ ಅಂತ ಹೇಳಿ ಅವ ತನ್ನ ತಲೆಯೊಳಗೆ ಇಟ್ಕೊಂಡು ಕೂತ್ಬಿಟ್ಟಿದ್ದ. ಹೀಗಾಗಿ ಆ ರಾಜ್ಯದ ವಯಸ್ಕರ ಶಿಕ್ಷಣ ಇಲಾಖೆ ಏನ್ ಮಾಡ್ತಪ್ಪ ಅಂದ್ರ ಇವನು ಒಬ್ಬನ ಮಾಡಿದಿವಂದ್ರ ನಮ್ಮ ದೇಶದೊಳಗೆ ನಮ್ಮ ರಾಜ್ಯ ಪ್ರಥಮ ಆಗ್ತೈತಿ. ಅದನ್ನ ಯಾವ ರೀತಿ ಅವನನ್ನ ಅಕ್ಷರ ಕಲಿಸಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ಅವಂಗೆಲ್ಲಾ ಸರ್ಕಾರ ಅನೇಕ ಸವಲತ್ತುಗಳನ್ನು ಕೊಡ್ತೀವಿ ಅಂದ್ರೂ ಅವ್ ಕಲಿಯಾಕ ತಯಾರಿದ್ದಿದ್ದಿಲ್ಲ. ನೋಡ್ರಿ, ನಾವು ಕಲಿಸ್ತೀವಿ, ಬುಕ್ಸ್ ಕೊಡ್ತೀವಿ, ಪೆನ್ ಕೊಡ್ತೀವಿ, ಶಿಸ್ಕಡ್ಡಿ ಕೊಡ್ತೀವಿ, ರಬ್ಬರ್ ಕೊಡ್ತೀವಿ, ಕಲ್ಸೋರ್ನ ಕೊಡ್ತೀವಿ, ಜಾಗ ಕೊಡ್ತೀವಿ ಅಂದ್ರು ಅವ್ರು ಒಂದ್ ಅರ್ಧ ಗಂಟೆ ಬಂದು ಕಲಿಯಾಕ ತಯಾರಿದ್ದಿದ್ದಿಲ್ಲ. ಅವ ಕಡಿಕ ಅವ್ರ ಮನ್ಯಾಗ 100% ಸಾಕ್ಷರತೆ ಸಾಧಿಸ್ತಾರ. ಈಗ ನಮ್ಮ ಕರ್ನಾಟಕದೊಳಗೆ ನಾವು ನೋಡಿದೀವಿ 67% ಐತಿ ನಮ್ಮದು. ಓವರ್ ಆಲ್ ನಾವು ಲೆಕ್ಕ ತೆಗೆದ್ರೆ 67%. 2001 ಜನಗಣತಿ ಪ್ರಕಾರ ನಾವು ಇನ್ನೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ವಿ. ಅವಾಗ ವಯಸ್ಕರ ಶಿಕ್ಷಣ ಇಲಾಖೆ ಎಲ್ಲಾ ದೇಶದೊಳಗ ಐತಿ. ಯಾಕಂದ್ರ ವಿಶ್ವ ಬ್ಯಾಂಕ್ದೊಳಗೆ ನಾವು ಏನೇ ಲೋನ್ ತಗೊಳಕ್ ಹೋದ್ರ ಅಲ್ಲಿ ಒಂದು ಫಂಡ್ ಇರ್ತೈತಿ. ಆ ಫಂಡ್ ಅನ್ನ ನೀವು ಯೂಸ್ ಮಾಡ್ರಿ ಅಂತ ಹೇಳಿ ಕೊಡುದ ವಯಸ್ಕರ ಶಿಕ್ಷಣ ಇಲಾಖೆಗೆ. ಎಲ್ಲಾ ದೇಶಗಳು ಒಯ್ಬೇಕು. ಮಾನ್ಯ ನಾವು ಪೇಪರ್ನಾಗ ಅದು ಓದಿರ್ಬೇಕು. NILP ಒಂದು ಕಾರ್ಯಕ್ರಮ ಚಾಲು ಆಗ್ಯದ ಈಗ. ಅದು ನಗರ ಪ್ರದೇಶದಲ್ಲಿ ಸರ್ವೆ ಮಾಡಕ ಕೇಂದ್ರ ಸರ್ಕಾರ ರೂಪಿಸಿದಂತ ಒಂದು ಯೋಜನೆ.
ಕರ್ನಾಟಕ ಇದು ಭಾರತ ಸರ್ಕಾರ ಏನ್ ಮಾಡಿತ್ತು, ಒಂದು ಆ್ಯಪನ್ನು ಅಭಿವೃದ್ಧಿಪಡಿಸಿ ಅದು NILP ಯಲ್ಲಿ ಸಾಕ್ಷರತಾ ಕಾರ್ಯಕ್ರಮಗಳನ್ನ ಅಳವಡಿಸಿ ವರ್ಲ್ಡ್ ಬ್ಯಾಂಕಿಗೆ ಕೊಟ್ಟಿತ್ತು. ಅಲ್ಲಿ ಎಲ್ಲಾ ಮೀಟಿಂಗ್ ನಡೆದಾಗ ಪಾಕಿಸ್ತಾನದವ್ರಿಗೂ ರೊಕ್ಕ ಕೊಟ್ಟಿದ್ರು, ಅವರು ಇಂಡಿಯಾಕ್ಕೂ ರೊಕ್ಕ ಕೊಟ್ಟಿದ್ರು. ಆ ಮೀಟಿಂಗ್ ದೊಳಗ ಎದ್ ನಿತ್ತ ಅವರು ವರ್ಲ್ಡ್ ಬ್ಯಾಂಕಿನ ಅಧ್ಯಕ್ಷರು ಹೇಳಿದ್ರತ್ತ, ನೀವು ಭಾರತವನ್ನು ನೋಡಿ ತಿಳ್ಕೋರಿ, ಅವ್ರು NILP ಮಾಡಿ ಎಷ್ಟು ಅನಕ್ಷರಸ್ದಾರ ಸಿಟ್ಯಾಗ ಅನ್ನೋದು ಈಗಾಗಲೇ ಅಪ್ಲೋಡ್ ಮಾಡಿಬಿಟ್ಟಾರ, ನೀವು ಇನ್ನೂ ಯಾವುದೂ ಹೆಜ್ಜೆ ಇಟ್ಟಿಲ್ಲ, ನೀವು ಕೊಟ್ಟಂತ ರೊಕ್ಕವನ್ನ ನಿಮ್ಗೆ ಯಾವುದೇ ಲೋನ್ ಕೊಡಂಗಿಲ್ಲ ಅಂದ್ರ. ಹಂಗ ನಮ್ಮ ಸಾಕ್ಷರತಾ ಕಾರ್ಯಕ್ರಮಕ್ಕ ಯಾವ್ದಾ ದುಡ್ಡು ಬರ್ಬೇಕಂದ್ರು ನಮ್ಮ ದುಡ್ಡು ಬೇರೆ, ನಮ್ಮ ಬಜೆಟ್ನಾಗ ಇಟ್ಟಿದ್ ಬೇರೆ, ಜೊತೆಗೆ ವಿಶ್ವ ಬ್ಯಾಂಕಿನವರು ಯಾವ್ದಾರೆ ಲೋನ್ ಕೊಡ್ಬೇಕಾಗಿತ್ತಂದ್ರ ಒಂದು ಫಂಡ್ ಇರ್ತದೆ, ಆ ಫಂಡ್ ಅನ್ನು ಇಂಥವಕ್ಕೆಲ್ಲ ಉಪಯೋಗ ಮಾಡ್ತೀವಿ ನಾವು. ಹಿಂಗ ಸಾಕ್ಷರ ಭಾರತ ಕಾರ್ಯಕ್ರಮ ಆಯ್ತು. ಈಗ ಮುಂದುವರೆಗೆ 59 ವರ್ಷ ಹಿಂದೆ ಇದನ್ನು ಪ್ರಾರಂಭ ಮಾಡ್ಯಾರ. ಅವತ್ ಹಿಡ್ಕೊಂಡು ನಾವು ಮಾಡಕತ್ತಿದೇವು. ಅದಕ್ಕೆ ತಾವೆಲ್ಲರೂ ತಮ್ಮ ಮನೆಯಲ್ಲಿರ್ತ ಸರ್ ಹೇಳಿದ್ರ ಆಗಲೇ, ತಮ್ಮ ಮನೆಯಲ್ಲಿರುವಂತ ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಮ್ಮಂದಿರು, ನಿಮ್ಮ ಬಾಜು ಇದ್ದವರಿಗೆ ಎಲ್ಲರೂ ಅಕ್ಷರ ಜ್ಞಾನವನ್ನು ನೀಡ್ರಿ. ಜೊತೆಗೆ ನಾವು ಕಲಿತ ಋಣವನ್ನ ಆಗಲೇ ಇದ್ರೊಳಗೆ ಬತ್ಲ ಕಲಿತ ಋಣವನ್ನ ಕಲಿಸಿ ತೀರ್ಸೋಣ ಅಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಇಲ್ಲಿ ಒಂದು ಕಾರ್ಯಕ್ರಮ, ಧ್ವಜಾರೋಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಿಕ್ಷಕರಿಗೆ, ಮುದ್ದು ಮಕ್ಕಳಿಗೆ ನಮಸ್ಕರಿಸುತ್ತಾ, ಆದ್ಮೇಲೆ ಈಗಾಗಲೇ ತಿಳಿದ ಹಾಗೆ ಭಾರತ ತನ್ನದೇ ಆಗಿರ್ತಕ್ಕಂಥ ವಿಶ್ವಗುರು ಅನಿಸಿಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಮುಖ್ಯವಾದ ಕಾರಣ ಈ ದೇಶದಲ್ಲಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಬಹಳ ಅತ್ಯಂತ ಶ್ರೇಷ್ಠವಾಗಿದ್ದ ಶಿಕ್ಷಣ ವ್ಯವಸ್ಥೆ ಇತ್ತು. ಇತಿಹಾಸ ಪುಟಗಳನ್ನು ತೆಗೆದು ನೋಡಿದಾಗ ಈ ದೇಶಕ್ಕೆ ಅನೇಕ ಜನರು ಬಂದು ಹೋದ್ರು. ಕಾರಣ ಎದಕ್ಕೆ ಬರ್ತಿದ್ರು ಅಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಗುಣಮಟ್ಟ ಶಿಕ್ಷಣ ಇತ್ತು. ವೈಎಸ್ ತಾಂಗ್ಸ್ ಅನ್ನುವಂತ ಒಬ್ಬ ಚೀನಾದ ಯಾತ್ರಿಕ ಕೂಡ ಈ ದೇಶಕ್ಕೆ ಬಂದು ಪಾಯಿಯಾನ್ ಅಂತ ಬಂದಿದ್ದ. ಇವರೆಲ್ಲ ಯಾಕೆ ಬರ್ತಿದ್ರು ಅಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಉತ್ತಮ ಗುರುಕುಲಗಳಲ್ಲಿರ್ತಕ್ಕಂಥ ಉತ್ತಮವಾದಂತಹ ಶಿಕ್ಷಣ ವ್ಯವಸ್ಥೆನ ಪಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಯಾವಾಗ ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದ್ರು, ಅವಾಗ ಏನ್ ಮಾಡಿದ್ರು ಅಂತಂದ್ರ ನಮ್ಮನ್ನ ಕೇವಲ ಸಾಕ್ಷರನಾಗಿ ಓದು ಬರಬೇಕು, ಅದ್ರ ಸ್ವಾಭಿಮಾನ, ದೇಶ ಪ್ರೇಮ ಇಂಥವೆಲ್ಲ ನಮ್ಮಲ್ಲಿ ಬೆಳೆದ ಹಾಗೆ ಕೇವಲ ನಮ್ಮನ್ನ ಒಂದು ಕುಂಠಿತವಾಗಿರ್ತಕ್ಕಂಥ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶ ಸುಮಾರು 75% ಸಾಕ್ಷರತೆ ಸಾಧಿಸಿದೆ. 100ಕ್ಕೆ 100ರಷ್ಟು ಸಾಧಿಸಬೇಕಾಗಿದ್ದು ಬಹಳ ಮುಖ್ಯ ಇದೆ. ದೇಶ ಪ್ರಗತಿ ಹೊಂದಬೇಕಾದ್ರೆ ಆ ದೇಶದಲ್ಲಿರ್ತಕ್ಕಂತಹ ಸಂಪನ್ಮೂಲ ಯಾವುದು ಅಂತ ಶಿಕ್ಷಣವೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ದೇಶ ಸಂಪತ್ತಿ ಆದ ಆ ದೇಶದಲ್ಲಿರ್ತಕ್ಕಂಥ ಎಷ್ಟು ಜನ ಸಾಕ್ಷರತರೋ ಆ ದೇಶದ ಸಂಪತ್ತಾಗ್ತದೆ. ಹೀಗಾಗಿ ನಾವು ಕೂಡ ಈಗ ಒಂದು ವಂಚಿತರಾಗ್ಯಾರವ್ರು. ಏನೋ ಹಿಂದಿನ ಕಾಲದೊಳಗೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಒಂದು ಗುಡಿ ಗುಂಡಾರು ಶಾಲೆಯಲ್ಲೂ, ಒಂದು ಸಮುದಾಯ ಭವನದಲ್ಲೂ ಒಂದು ಪ್ರೇರಕರು ಕರೆದುಕೊಂಡು, ಬೋಧಕರು ಕರ್ಕೊಂಡು ಅವ್ರೇನ್ ಮಾಡ್ತಾರಪ್ಪ ಅಂತ ಅಟ್ಲೀಸ್ಟ್ ಓದಾಕ ಬರದೇ ಹೋದ್ರು ಕೂಡ ಅಕ್ಷರ ಜ್ಞಾನ, ಸಹಿ ಮಾಡಾಕ, ಸಂಖ್ಯಾ ಜ್ಞಾನವನ್ನು ಗೊತ್ತಾತು ಅಂತಂದ್ರೆ ಅವ್ರ ಜೀವನದ ಅವ್ರಿಗೇನಾಗ್ತಪ್ಪ ಅಂತ ದಾರಿದೀಪ ಆಗ್ತದೆ. ಶಿಕ್ಷಣ ಬಹಳ ಮುಖ್ಯ ಆಗ್ತದೆ. ಹೀಗಾಗಿ ಅವರ ಬದುಕು ಏನಾಗ್ತಪ್ಪ ಸಮೃದ್ಧಿ ಆಗ್ತದೆ. ಹೀಗಾಗಿ ಎಲ್ಲರ ಜೀವನ ಕೌಶಲ್ಯಗಳು ಕಲ್ಕೋತಾರ. ಆ ಒಂದು ನಿಟ್ಟಿನಲ್ಲಿ ಗುರು ಹಿರಿಯರಿಗೂ ವೇದಿಕೆ ಮೇಲೆ ಆದಂತ ನನ್ನ ಸಹಪಾಠಿಗಳಾದಂಥ ಅಶೋಕ್ ಅಂಗಡಿಯವರಿಗೂ, ಯುವಪ್ಪ ಅವರಿಗೂ, ಅದರಂತೆ ನಮ್ಮ ವಿಶೇಷವಾಗಿ ನಮ್ಮ ಶಾಲೆಯನ್ನು ಆಯ್ದುಕೊಂಡಂತಹ ತೇಲಿಯವರಿಗೆ ಸರ್ ಕೂಡ ವಂದನೆ ಸಲ್ಲಿಸುತ್ತಾ, ಎಲ್ಲ ಶಾಲೆಗಳನ್ನು ಬದೆಗೊತ್ತಿ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ನಡೆಸೋಣ ಅಂತಂಕ್ಷ ಅವರನ್ನು ಮನದಾಳವಾಗಿ ನಮ್ಮ ಶಾಲೆಗೆ ಬಂದು ಅದರಲ್ಲಿ ಧ್ವಜಾರೋಹಣಗೊಂಡಿದ್ದಂತ ಅವರಿಗೆ ತುಂಬ ಹೃದಯದ ಸ್ವಾಗತ ಬಯಸ್ತೀನಿ. ಎಲ್ಲ ಇವತ್ತು ಸೆಪ್ಟೆಂಬರ್ 8 ಏನಪ್ಪ ವಿಶೇಷವಾದ ದಿನವಂದ್ರೆ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ಅದರಂತೆ ಇದು 59ನೇ ವರ್ಷವಾಗಿದ್ದು, ಇದು ಇಡೀ ವಿಶ್ವದಲ್ಲೇ ಇದರದೇ ಆದಂತ ಒಂದು ಚರ್ಚೆ. ಏನಪ್ಪಾ, ಬೌದ್ಧ ವರ್ಷಗಳಿಂದ ನಮ್ಮ ಭಾರತ ದೇಶದಲ್ಲಿ ಇದಕ್ಕಾಗಿ ಸಪರೇಟ್ ಫಂಡ್ ಮಾಡಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಲ್ಲಿ ಅನುದಾನ ಕಲಿಸಿದ್ರು ಕೂಡ ನಮ್ಮ ಭಾರತದಲ್ಲಿ ಕೇವಲ 67% ಅಷ್ಟು ನಮಗೆ ಕಂಡು ಬಂದಂತ ವಿಶೇಷವಾಗಿ ಇದರಲ್ಲಿ ಎಷ್ಟೋ ಅಧಿಕಾರಿಗಳು ಶಾಮೀಲಾಗಿ ಹಳ್ಳಿ ಅದರದೇ ಆದಂತ ಒಂದು ರೂಟಿಷನ್ ಇದೆ. ಹೆಂಗಂದ್ರೆ ಹಳ್ಳಿಗಳಲ್ಲಿ ಒಂದು ದೇವಸ್ಥಾನ ಆಗಿರ್ಬೋದು, ಒಂದು ಅಂಗನವಾಡಿಗಳು ಆಗಿರ್ಬೋದು, ಅಲ್ಲೆಲ್ಲಿಗೆ ಗುಂಪುಗಳನ್ನಾಗಿ ಕಲಿಸೋ ವಿಧಾನ ಅನಕ್ಷರದಿಂದ ಕೆಲವೊಂದು ಅವಘಡಗಳು ಉಂಟಾಗಿವೆ. ಹೆಂಗಂದ್ರೆ ಒಂದು ಲೇವಿದಾರಿಗಳಂತ ಬಡ್ಡಿ ಆಡದಂತ ಹಳ್ಳಿಗಳಲ್ಲಿ ಇರ್ತಕ್ಕಂತ ಜನಗಳಿರ್ತಾರೆ. ಅವ್ರು ನಿಮ್ಮ ಅಪ್ಪ ತಂದೆ ತಾಯಿಗಳಿಗೆ ಏನ್ ಮಾಡಿರ್ತಾರೆ ಅಂದ್ರೆ ಕಡಿಮೆ ದುಡ್ಡು ಕೊಟ್ಟು ಅತಿ ಹೆಚ್ಚಿನ ದುಡ್ಡುಗಳನ್ನ ಕೊಟ್ಟಿವತ್ತಂಗಸಿಂದ ಓದಕ್ಕೆ ಬರಲಾರ್ದಂತ ವಿದ್ಯಾರ್ಥಿಗಳ ಕೂಡ ಶಾಲೆಗೆ ಕಳಿಸ್ತಾರಂತ ವಿದ್ಯಾರ್ಥಿಗಳು ಇರಂಗಿಲ್ಲ. ಅಂತವ್ರ ಮನೆಗಳು ಏನ್ ಮಾಡ್ತಾರಂದ್ರೆ ಕಡಿಮೆ ದುಡ್ಡು ಕೊಟ್ಟು ನಾವು ಇಷ್ಟು ದುಡ್ಡು ಕೊಟ್ಟಿವಿ ನಿಮ್ಮ ಅಪ್ಪ ಅನ್ನೋ ತಂಗಸಿಂದ